ಜಾತಿ ಗಣತಿ ವರದಿ ಬಗ್ಗೆ ಪರ ವಿರೋಧ ವಿಚಾರವಾಗಿ ಹಾಸನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯಿಸಿದ್ದಾರೆ. ನಗರದಲ್ಲಿಂದು ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಹಾರ, ತೆಲಂಗಾಣ, ಸೀಮಾಂಧ್ರದಲ್ಲಿ ಜಾತಿ ಗಣತಿ ವರದಿಗಳು ಬಂದಿವೆ. ಅಲ್ಲಿಯೂ ಕೂಡ ಪರ ವಿರೋಧವಾದಂತಹ ಚರ್ಚೆಗಳು ನಡೆಯುತ್ತಿವೆ. ಇಲ್ಲಿಯೂ ಕೂಡ ಚರ್ಚೆ ನಡೆಯುತ್ತಿದೆ. 2015ರಲ್ಲಿ 5 ಕೋಟಿ ಜನಸಂಖ್ಯೆ ಇತ್ತು. ಇವತ್ತು 7 ಕೋಟಿ 40 ಲಕ್ಷದ ಮೇಲೆ ಇದೆ. ಈ ವರದಿ ಅವೈಜ್ಞಾನಿಕ ಎಂದು ವಿರೋಧ ಪಕ್ಷದವರು ಹೇಳುತ್ತಿದ್ದಾರೆ. ಆದರೆ 2015ಕ್ಕೆ ಯಾವ ಜನಸಂಖ್ಯೆ ಇತ್ತು, ಆ ಜನಸಂಖ್ಯೆಯಲ್ಲಿ ಇವರು ಸುಮಾರು 90% ಮನೆಗಳಿಗೆ ವೈಯಕ್ತಿಕವಾಗಿ ಭೇಟಿ ಮಾಡಿದ್ದಾರೆ. ಮನೆಯಲ್ಲಿ ಯಾರು ಹಿರಿಯರಿರುತ್ತಾರೆ ಅವರಿಂದ ಮಾಹಿತಿ ತೆಗೆದುಕೊಂಡು ಫಾರಂನಲ್ಲಿ ತುಂಬಿ ಅವರಿಂದ ಸಹಿ ಪಡೆದಿರುವ ದಾಖಲೆಗಳು ಇದ್ದಾವೆ. ಈ ವರದಿಯಲ್ಲಿರುವ ಪ್ರಮುಖ ಅಂಶಗಳ ಬಗ್ಗೆ ಪರ ವಿರುದ್ಧ ಮಾತುಗಳು ಬರ್ತಿವೆ. ಸರ್ಕಾರ ಇನ್ನೂ ನಿರ್ದಿಷ್ಟವಾದಂತಹ ತೀರ್ಮಾನಕ್ಕೆ ಬಂದಿಲ್ಲ. ಜನರ ಅಭಿಪ್ರಾಯ, ಸಲಹೆ ಕ್ರೋಢೀಕರಿಸಿ ಏಪ್ರಿಲ್ 17ರಂದು ಏರ್ಪಡಿಸಿರುವ ಸಚಿವ ಸಂಪುಟ ಸಭೆಯಲ್ಲಿ ಬೇರೆ ವಿಷಯವಿಲ್ಲ. ಈ ವಿಷಯದ ಬಗ್ಗೆ ಕೂಲಂಕುಷವಾಗಿ ಸಾರ್ವಜನಿಕರ ಅಭಿಪ್ರಾಯಗಳು, ಸಚಿವರ ಸಲಹೆಗಳನ್ನು ಮಂಡಿಸುತ್ತೇವೆ. ಇವೆಲ್ಲವನ್ನ ಪರಿಗಣಿಸಿ ಅಂತಿಮವಾದ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಂಭವವಿದೆ ಎಂದರು. ಜಾತಿ ಗಣತಿ ಬಗ್ಗೆ ಈಗಾಗಲೇ ಮಾಧ್ಯಮಗಳಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತ ಆಗಿರ್ತಕ್ಕಂಥದ್ದು ಗಮನಿಸಿದ್ದೇವೆ. ಯಾವುದೇ ಅಭಿಪ್ರಾಯ ವ್ಯಕ್ತಪಡಿಸ್ತಕ್ಕಂಥದ್ದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವರೆಲ್ಲರಿಗೂ ಕೂಡ ಹಕ್ಕು ಇದೆ, ಅವ್ರಿಗೆ ಅವಕಾಶ ಇದೆ ಅಂತ ನಾನು ಹೇಳೋಲ್ಲ. ನಮ್ಮ ಸಂವಿಧಾನದ ಇವತ್ತು ನಾವು 134ನೇ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸ್ತೇವೆ. ಅವರು ಕೊಟ್ಟಂಥ ಸಂವಿಧಾನ ಪ್ರಪಂಚದಲ್ಲಿ, ನಮ್ಮ ದೇಶದಲ್ಲಲ್ಲ, ಪ್ರಪಂಚದಲ್ಲೇ ಉತ್ಕೃಷ್ಟವಾದಂತಹ ಒಂದು ಸಂವಿಧಾನ ಅಂತ ಹೇಳಿ ಅದು ಪ್ರಶಂಸೆಗೆ ಅರ್ಹತೆ ಹೊಂದಿರತಕ್ಕಂಥದ್ದು. ಅಂಥ ದಿವಸ ನಾವು ಈ ಒಂದು ಏನು ಸನ್ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಯಾವುದೇ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ. ಈಗೆಲ್ಲ ಅಂಕಿ ಸಂಖ್ಯೆಗಳು ಏನಿಗೆಲ್ಲ ಹೊರಗಡೆ